ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಲ್ಗುಣಿ ಕ್ರಿಯೇಟರ್ಸ್. ಇವತ್ತಿನ ವಿಷಯ ನಿಮಗೆಲ್ಲ ಗೊತ್ತಿರೋ ಹಾಗೆ ಶುಂಠಿ, ಬೆಂಡೆಕಾಯಿ ಮತ್ತು ಹೀರೆಕಾಯಿ ಚಿಗುರುಗಳು ಯಾವ ಥರ ಬಂದಿದೆ ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ಬೇಕು ಅಂತ ಹೇಳಿ ಇದ್ದೀನಿ. ಇದನ್ನು ಬೀಜಗಳು ಯಾವ ಥರ ಹಾಕೋದು ಅನ್ನೋ ವಿಡಿಯೋದಲ್ಲಿ ನಾನು ಹೀರೆಕಾಯಿ ಮತ್ತು ಬೆಂಡೆಕಾಯಿ ಬೀಜ ಹಾಕಿ ನಿಮಗೆ ತೋರಿಸಿದ್ದೆ. ಹಾಗೂ ಶುಂಠಿ ಫಾರ್ಮಿಂಗ್ ಅನ್ನೋ ವಿಡಿಯೋದಲ್ಲಿ ಶುಂಠಿ ಯಾವ ಥರ ಹಾಕ್ತೀವಿ ಅಂತ ಹೇಳಿ ನನಗೆ ಈಗ ಅದರ ಚಿಗುರುಗಳನ್ನ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನೀವೇನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವೀಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಬನ್ನಿ, ಈಗ ಚಿಗುರುಗಳು ಯಾವ ಥರ ಬಂದಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರೋದು ಇದು ಚಿಗುರು ಶುಂಠಿದು ಚಿಗುರು. ಶುಂಠಿ ಯಾವ ಥರ ಹಾಕೋದು ಅಂತ ಹೇಳಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಇದು ಎಲೆ ನೋಡಿ ಉದ್ದುದ್ದ ಇರುತ್ತೆ. ಇದು 9 ರಿಂದ 1 ವರ್ಷದ ಬೆಳೆ ಆಯಿತಾ. ಇದು ನೋಡಿ, ಇದೊಂಥರ ಇದೆ, ಚೆನ್ನಾಗಿ ಬಂದಿದೆ ಇದು ಶುಂಠಿದು, ನೋಡ್ತಾ ಇರ್ಬೋದು ನೀವು. ನೆಕ್ಸ್ಟ್ ಈಗ ನಾನು ತೋರಿಸ್ತಾ ಇರೋದು ಹೀರೆಕಾಯ್ದು. ಹೀರೆಕಾಯಿ ನಾನು ಬೀಜ ಹಾಕೋ ವಿಡಿಯೋ ನಾನು ಮಾಡಿದ್ದೆ. ಆವಾಗ ನಾನು 2 ಬೀಜ ಹಾಕಿದ್ದು, ಆದರೆ ಒಂದೇ ಒಂದು ಚಿಗುರು ಬಂದಿರೋದು. ನಾನು ನಿಮಗೆ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ, 10 ಬೀಜ ಹಾಕಿದ್ರೆ 10ಕ್ಕೆ 10 ಬೀಜ ಬರೋಲ್ಲ. 10 ಬೀಜ ಹಾಕಿದ್ರೆ ಒಂದು 6 ಬರುತ್ತೆ, ಇಲ್ಲ 4 ಮಾತ್ರ ಬರುತ್ತೆ, ಮಿಕ್ಕಿದಿರಲ್ಲ. ಆ ಥರ ಒಂದೇ ಚಿಗುರು ಬಂದಿರೋದು. ಇವಾಗ ತೋರಿಸ್ತಿರೋದು ಬೆಂಡೆಕಾಯಿ ಚಿಗುರು. ಇದು ನೋಡಿ, ಇದು ಕೂಡ ಚೆನ್ನಾಗಿದೆ. ಇದು ಸ್ವಲ್ಪ ಎಲೆ ಸ್ವಲ್ಪ ತೆಳ್ಳ ಮತ್ತು ಸ್ವಲ್ಪ ಅಗಲ, ಚಿಕ್ಕದಿದು ಚಿಗುರು. ಇದು ಅಷ್ಟೊಂದು 6-7 ಬೀಜ ಹಾಕಿದ್ದೆ, ಆದರೆ ಇದು ನೋಡಿ 2 ಬಂದಿದೆ. ಇದು ಕೂಡ ಇನ್ನೊಂದು ಬೆಂಡೆಕಾಯಿದು ಚಿಗುರು, 2 ಚಿಗುರು ಬಂದಿದೆ ನೋಡಿ. ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.